ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಮನೆ ಮಗಳು ಪಲ್ಲವಿ. ಈಗಾಗಲೇ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗಿದೆ. ಯಾರೆಲ್ಲ ಕಂಟೆಸ್ಟೆಂಟ್ಸ್ ಬರ್ಬೋದು, ಯಾವ ರೀತಿ ಆಟ ಆಡ್ತಾರೆ, ಹಾಗೆ ಏನೆಲ್ಲ ಕಾಂಟ್ರವರ್ಸ್ ಕ್ರಿಯೇಟ್ ಆಗುತ್ತೆ, ನಮಗೆ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ನಿಮ್ಗೆಲ್ಲ ಕ್ಯೂರಿಯಸ್ ಆಗಿರುತ್ತೆ. ಈಗಾಗಲೇ ಬಿಗ್ ಬಾಸ್ ಸೀಸನ್ 10 ಅಂತೂ ತುಂಬಾನೇ TRP ಸೃಷ್ಟಿ ಮಾಡಿದೆ, ಹಾಗೆ ತುಂಬಾನೇ ಫೇಮಸ್ ಆಗಿದೆ ಅಂತಾನೆ ಹೇಳ್ಬೋದು. ಇಷ್ಟು ಸೀಸನ್ ಗಳಲ್ಲಿ, ಇಷ್ಟು ವರ್ಷಗಳ ಸೀಸನ್ ಬಿಗ್ ಬಾಸ್ಗೂ ಈಗ ನಡೀತಿರುವಂತಹ ಬಿಗ್ ಬಾಸ್ಗೂ ಏನಪ್ಪ ಡಿಫರೆನ್ಸ್ ಇರುತ್ತೆ ಅಂತ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಬಿಗ್ ಬಾಸ್ ಸೆಟ್ಟೇ ಚೇಂಜ್ ಆಗಿದೆ. ಇನ್ನು ಕೆಲವರು ಹೇಳ್ತಾ ಇದ್ರು ಸುದೀಪ್ ಸರ್ ಅವರು ಚೇಂಜ್ ಆಗ್ತಾರೆ, ಆಂಕರ್ ಆಗಿ ಬೇರೆಯವ್ರು ಬರ್ತಾರೆ ಅಂತ. ಬಟ್ ಇದೆಲ್ಲ ಯಾವ್ದು ಇಲ್ಲ. ಸುದೀಪ್ ಸರ್ ಅವರು ಆಸ್ ಯೂಶುವಲ್ ಈ ಸೀಸನ್ ಸಹ ಹೋಸ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸೀಸನ್ಗೆ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಬರ್ಬೋದು ಅಂತ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಬರೋರೆ ಧನುಷ್ ಗೌಡರ್ ಅವರು. ಈಗಾಗಲೇ ಇವರು 100 ಜನ್ಮಕ್ಕೂ ಹಾಗೆ ಗೀತಾ ಸೀರಿಯಲ್ ಅಲ್ಲಿ ಆಕ್ಟ್ ಅನ್ನ ಮಾಡಿದ್ದಾರೆ ಮೈನ್ ಲೀಡ್ ಅಲ್ಲಿ. ಸೊ ಇವರು ಸಹ ಈ ಒಂದು ಬಿಗ್ ಬಾಸ್ ಸೀಸನ್ 12ಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಮಲ್ಲಮ್ಮ ಅವರು, ಈಕೆಗೆ ಸ್ವಲ್ಪ ವಯಸ್ಸಾಗಿದೆ, ಬಟ್ ಆದ್ರೂ ಸಹ ಈ ಒಂದು ಬಿಗ್ ಬಾಸ್ 12 ಶೋಗೆ ಬರ್ತಾ ಇದ್ದಾರೆ. ಬಟ್ ಇವರ ಜೊತೆ ಒಂದು ಆಕ್ಟಿಂಗ್ ಹೇಗಿರ್ಬೋದು, ಹಾಗೆ ಇವರ ಒಂದು ಇನ್ವಾಲ್ವ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಹಾಗೆ ಇನ್ನು ಮೂರನೇ ಕಂಟೆಸ್ಟೆಂಟ್ ಅನ್ನು ನೋಡ್ತಾ ಹೋದ್ರೆ ಶ್ವೇತಾ ಪ್ರಸಾದ್ ಅವರು. ಈಗಾಗಲೇ ಇವರು ನಿಮ್ಗೆ ಚಿರಪರಿಚಿತರು ಅಂತಾನೆ ಹೇಳ್ಬೋದು. ರಾಧಾರಮಣ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿರುವಂತಹ ನಟಿ. ಇನ್ನು ನಾಲ್ಕನೇದಾಗಿ ನಮ್ಮೆಲ್ಲರಿಗೂ ತುಂಬಾ ಹತ್ರವಾಗಿರುವಂತಹ ಭೀಮಾ ಹಾಗೂ ಟಗರು ಮೂವಿಯಲ್ಲಿರುವಂತಹ ಕಾಕ್ರೋಚ್ ಸುದಿ ಅವರು. ಈಗಾಗಲೇ ಇವರು ತುಂಬಾ ಅತ್ಯುತ್ತಮ ನಟ ಅಂತಾನು ಕೇಳ್ಪಟ್ಟಿದೀವಿ, ನಮ್ಗೆಲ್ಲ ಗೊತ್ತಿದೆ. ಇವರು ಸಹ ಈಗ ಬಿಗ್ ಬಾಸ್ ಸೀಸನ್ 12ಕ್ಕೆ ಬರ್ತಾ ಇದೆ. ನನಗನ್ನಿಸ್ತಾ ಇದೆ ಎಂಟರ್ಟೈನ್ಮೆಂಟ್ ಜೊತೆನಲ್ಲಿ ಸ್ವಲ್ಪ ಟಫ್ ಕಾಂಪಿಟೇಟರ್ ಆಗ್ತಾರೆ ಅಂತ ಅನ್ನಿಸ್ತಿದೆ. ಇನ್ನು 5ನೇ ಕಂಟೆಸ್ಟೆಂಟ್ ನೋಡ್ತಾ ಹೋದ್ರೆ ಮೌನ ಗುಡ್ಡೆ ಮನೆ ಅವರು. ಇವರು ರಾಮಾಚಾರಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ, ಹಾಗೆ ಇನ್ನು ಚಲನಚಿತ್ರಕ್ಕೆ ಎಂಟ್ರಿ ಸಹ ಕೊಟ್ಟಿದ್ದಾರೆ. ಈ ಸಾರಿ ಅಂತೂ ನೋಡುಗರಿಗೆ ಮನಸೆಳೆಯುವಂತಹ ಹೀರೋಯಿನ್ಸ್ ಗಳು ತುಂಬಾ ಜನ ಇದ್ದಾರೆ, ಹಾಗೆ ನಟ ನಟಿಯರು ಸಹ ತುಂಬಾ ಕುತೂಹಲದಿಂದ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗೆ ಇನ್ನು 6ನೇ ಎಂಟ್ರಿಯನ್ನ ನೋಡ್ತಾ ಇದ್ರೆ, 6ನೇ ಕಂಟೆಸ್ಟೆಂಟ್ ಅನ್ನು ನೋಡ್ತಾ ಇದ್ರೆ ಕಾವ್ಯ. ಇನ್ನು 6ನೇ ಕಂಟೆಸ್ಟೆಂಟ್ ನೋಡ್ತಾ ಇದ್ರೆ ಕಾವ್ಯ ಶೈವ ಅವರು. ಈಗಾಗಲೇ ಇವರು ಕೊತ್ತಲವಾಡಿ ಚಿತ್ರರಂಗದಲ್ಲಿ ಎಂಟ್ರಿಯನ್ನ ಕೊಟ್ಟು ಎಲ್ಲರನ್ನು ಮನಸೆಳೆದಿದ್ದಾರೆ. ಹಾಗೆ ಇವರಿಗೆ ಸಹ ರೆಸ್ಪಾನ್ಸ್ ತುಂಬಾನೇ ಚೆನ್ನಾಗಿದೆ. ಈಗಾಗಲೇ ಇವರು ಬಿಗ್ ಬಾಸ್ 12ಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಬರೋದಕ್ಕೆ. ಇನ್ನು 7ನೇ ಕಂಟೆಸ್ಟೆಂಟ್ ನೋಡ್ತಾ ಹೋದ್ರೆ ಅಭಿಷೇಕ್ ಶ್ರೀಕಾಂತ್ ಅವರು. ಇವರು ಲಕ್ಷಣ ಹಾಗೂ ವಧು ಎಂಬಂತ ಸೀರಿಯಲ್ ಅಲ್ಲಿ ನಟರಾಗಿ ನಟನೆಯನ್ನ ಮಾಡಿದ್ದಾರೆ. ಇನ್ನು 8ನೇ ಕಂಟೆಸ್ಟೆಂಟ್ ಬಂದು ಮಂಜು ಭಾಷಿಣಿ. ಈಗಾಗಲೇ ಇವರು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅಲ್ಲಿ ಹಿರಿಯ ಪೋಷಕ ನಟಿ ಪಾತ್ರವನ್ನು ವಹಿಸಿದ್ದಾರೆ. ಇನ್ನು 9ನೇ ಕಂಟೆಸ್ಟೆಂಟ್ ಯಾರಪ್ಪ ಅಂತ ನೋಡ್ತಾ ಹೋದ್ರೆ ನಮ್ಮ ಕಾಮಿಡಿ ಕಿಲಾಡಿಗಳ ಸೂರಜ್. ಈಗಾಗಲೇ ಇವರು ಎಂಟರ್ಟೈನ್ಮೆಂಟ್ಗೂ ಸೈ, ಜನರನ್ನ ನಗ್ಸೋದ್ರಲ್ಲೂ ಸೈ ಅಂತ ಪ್ರೂವ್ ಮಾಡ್ಕೊಂಡಿರಂತ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಇವರೀಗ ಅಟ್ ಪ್ರೆಸೆಂಟ್ ಕಾಮಿಡಿ ಕಿಲಾಡಿಗಳಲ್ಲಿ ತುಂಬಾ ಸಕ್ಸಸ್ ಅನ್ನ ಕಂಡು ಜನರ ಮನಸ್ಸಲ್ಲಿ ಚಿರಪರಿಚಿತರಾಗಿ ಉಳಿದಿದ್ದಾರೆ. ನಮ್ಮ ಬಿಗ್ ಬಾಸ್ ಶೋನಲ್ಲಿ ಯಾವ ರೀತಿ ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ನಮಗೆಲ್ಲ ಯಾವ ರೀತಿ ನಗಿಸ್ತಾರೆ ಅಂತ ನಾವು ವೈಟ್ ಮಾಡಿ ನೋಡ್ಬೇಕಾಗಿದೆ. ಇನ್ನು 10ನೇ ಕಂಟೆಸ್ಟೆಂಟ್ ನೋಡ್ತಾ ಹೋದ್ರೆ ಗಿಲ್ಲಿ ನಟ ಅವರು. ಸೊ ಇವರು ಸಹ ಒನ್ ಆಫ್ ದಿ ಫೇಮಸ್ ಅಂತಾನೆ ಹೇಳ್ಬೋದು ಕಾಮಿಡಿಯನ್ ಆಗಿ. ಎಲ್ಲರ ಮನಸ್ಸಲ್ಲೂ ಸಹ ಪ್ರಾಪರ್ಟಿ ಕಾಮಿಡಿ ಅಂತ ಹೊಸ ಸೃಷ್ಟಿಯನ್ನ ಮಾಡಿ ನಗ್ಸದಲ್ಲಿ ಎತ್ತಿದ ಕೈಯನ್ನ ಸಾಧಿಸಿದ್ದಾರೆ. ಇನ್ನು 11ನೇ ಕಂಟೆಸ್ಟೆಂಟ್ ನೋಡ್ತಾ ಹೋದ್ರೆ ಅನನ್ಯ ಅಮರ್ ಅವರು. ಸೊ ಈಗಾಗಲೇ ಇವರು ನಿರೂಪಕರಾಗಿ ನಮ್ಮ ಒಂದು ಇಂಡಸ್ಟ್ರಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ, ಹಾಗೆ ಎಲ್ಲರೂ ಸಹ ಚಿರಪರಿಚಿತರಾಗಿದ್ದಾರೆ. ಇವರು ಸಹ ಈ ಒಂದು ಬಿಗ್ ಬಾಸ್ ಶೋ ನಲ್ಲಿ ಯಾವ ರೀತಿ ಕಾಂಪೀಟ್ ಮಾಡ್ತಾರೆ, ಯಾವ ರೀತಿ ಕಂಟೆಸ್ಟೆಂಟ್ಸ್ ಗೆ ಟಕ್ಕರ್ ಅನ್ನು ಕೊಡ್ತಾರೆ, ಹಾಗೆ ನಮಗೆಲ್ಲ ಯಾವ ರೀತಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ನೋಡೋಣ. ಇನ್ನು 12ನೇ ಕಂಟೆಸ್ಟೆಂಟ್ ನೋಡ್ತಾ ಹೋದ್ರೆ ಸತೀಶ್ ರವರು. ಸೊ ಇವರು ಸಹ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಂತಾನೆ ಹೇಳ್ಬೋದು. ಸೊ ಇವರು ಸಹ ಹೊಸದಾಗಿ ನನಗಂತೂ ಚಿರಪರಿಚಿತರಂತೂ ಅಲ್ವೇ ಅಲ್ಲ. ಬಟ್ ಹೇಗೆ ಒಂದು ಬಿಗ್ ಬಾಸ್ ಶೋ ನಲ್ಲಿ ಕಾಂಪೀಟ್ ಮಾಡ್ತಾರೆ, ಹಾಗೆ ಹೇಗೆ ನಮಗೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ನೋಡೋಣ. ಇನ್ನು 14ನೇ ಕಂಟೆಸ್ಟೆಂಟ್ ನೋಡ್ತಾ ಹೋದ್ರೆ ಜಾಹ್ನವಿ ಅವರು. ಸೊ ಈಗಾಗಲೇ ಇವರು ನ್ಯೂಸ್ ಆಂಕರ್ ಅಂತ ನಮಗೆಲ್ಲ ಗೊತ್ತು, ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ನಾವು ನೋಡೇ ಇರ್ತೀವಿ. ಸೊ ಇಲ್ಲಿ ಬಂದು ಯಾವ ರೀತಿ ಕಾಂಪಿಟೇಷನ್ ಅನ್ನ ಮಾಡ್ತಾರೆ ನೋಡೋಣ. ಇನ್ನು 15ನೇ ಕಂಟೆಸ್ಟೆಂಟ್ ನೋಡ್ತಾ ಹೋದ್ರೆ ಸ್ಪಂದನ ಅವರು. ಸೊ ಸ್ಪಂದನ ಅವರು ಎಲ್ರಿಗೂ ಸಹ ಪರಿಚಿತರಂತಾನೆ ಹೇಳ್ಬೋದು. ಕರಿಮಣಿ ಸೀರಿಯಲ್ ನ ನಟಿ ಅಂತಾನೆ ಹೇಳ್ಬೋದು. ಸೊ ಎಲ್ಲಾ ನಟರಿಗಿಂತಲೂ ನಟಿ ಮಣಿಯರೇ ತುಂಬಾ ಈ ಸೀಸನ್ ಅಲ್ಲಿ ಬಂದಿದ್ದಾರೆ. ಒನ್ ಆಫ್ ದಿ ನೋಡುವಂತ ಹುಡುಗರಿಗಂತೂ
ಹೃದಯವನ್ನ ಕದಿಯೋದಂತೂ ಪಕ್ಕಾ ಅಂತಾನೆ ಹೇಳ್ಬೋದು ಈ ಸೀಸನ್ ಅಲ್ಲಿ. ಯಾಕಂದ್ರೆ ನೋಡುಗರಿಗೆಲ್ಲ ಆಲ್ರೆಡಿ ಸೆಲೆಬ್ರಿಟೀಸ್ ಗಳನ್ನ ನೋಡ್ತಾ ಇದ್ರೇನೆ ಹಾ ಅಂತೀವಿ. ಅದ್ರಲ್ಲಿ ಇನ್ನು ಹೆಣ್ಣು ಮಕ್ಕಳು ಸೆಲೆಬ್ರಿಟೀಸ್ ತುಂಬಾ ಜನ ಈ ಒಂದು ಸೀಸನ್ ಅಲ್ಲಿ ನಾವು ನೋಡ್ತಾ ಇದೀವಿ. ಸೊ 100% ಹುಡುಗಿಯರಿಗಿಂತ ಹೆಚ್ಚಾಗಿ ಟಿವಿ ಮುಂದೆ ಹುಡುಗರೇ ಕೂತಿರ್ತಾನೆ, ಅದರಲ್ಲಿ ಡೌಟೇ ಇಲ್ಲ. ಇನ್ನು 16ನೇ ಕಂಟೆಸ್ಟೆಂಟ್ ಬಂದು ಅಶ್ವಿನಿ ಗೌಡರ್ ಅವರು. ಸೊ ಇವರು ಸಹ ಈಗಾಗ್ಲೇ ಕೆಲವೊಂದು ಸೀರಿಯಲ್ಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ, ಹಾಗೆ ಕೆಲವೊಂದು ಚಲನಚಿತ್ರಗಳಲ್ಲೂ ಸಹ ನಟಿಸಿದ್ದಾರೆ. ಹಿರಿಯ ನಟಿ ಅಂತಾನೆ ಹೇಳ್ಬೋದು. ಇನ್ನು ಕಟ್ಟ ಕಡೆಯದಾಗಿ 17ನೇ ಕಂಟೆಸ್ಟೆಂಟ್ ಯಾರಪ್ಪ ಅಂತ ನೋಡ್ತಾ ಹೋದ್ರೆ ಅರವಿಂದ ದತ್ತ ಅವರು. ಸೊ ಇವರು ಸೆಲೆಬ್ರಿಟಿ ನ್ಯೂಮರಾಲಜಿಸ್ಟ್ ಅಂತಾನೆ ಹೇಳ್ಬೋದು. ಸೆಲೆಬ್ರಿಟೀಸ್ ಎಲ್ಲ ಜ್ಯೋತಿಷ್ಯಗಳನ್ನ ಹೇಳ್ತಾ ಇರ್ತಾರೆ, ಒಂದು ನ್ಯೂಮರಾಲಜಿಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಈ ಶೋ ನಲ್ಲಿ ಇವರ ಒಂದು ನ್ಯೂಮರಾಲಜಿ ವರ್ಕ್ ಆಗುತ್ತಾ ಇಲ್ವಾ, ನಮ್ಮ ಒಂದು ಸೆಲೆಬ್ರಿಟೀಸ್ ಜೊತೆ ಯಾವ ರೀತಿ ಕಾಂಪೀಟ್ ಮಾಡ್ತಾರೆ, ಯಾಕಂದ್ರೆ ಬಿಗ್ ಬಾಸ್ ಅಂತಂದ್ರೆ ಒಂದು ರೀತಿ. ಸೊ ಇದಾಗಿತ್ತು 17 ಕಂಟೆಸ್ಟೆಂಟ್ಗಳ ಪರಿಚಯ. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ 17 ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ. ಇವರೆಲ್ಲ ಯಾವ ರೀತಿಯಲ್ಲಿ ಟಕ್ಕರ್ಗಳನ್ನ ಕೊಟ್ಕೊಂಡು ಒಬ್ಬ ನಾಮೊಂದು ತಾಮೊಂದು, ಯಾರ್ಯಾರ ಮಧ್ಯೆ ಜಗಳ ಆಗುತ್ತೋ, ಯಾರ್ಯಾರ ಮುಂದೆ ಮನಸ್ತಾಪಗಳು ಬರುತ್ತೋ, ಎಂಟರ್ಟೈನ್ಮೆಂಟ್ ಗಿಂತಲೂ ಹೆಚ್ಚಾಗಿ ಜಗಳವನ್ನೇ ಆಡ್ತಾರೋ. ಸೊ ನಾವು ಈಗಾಗಲೇ ಬಿಗ್ ಬಾಸ್ ಸೀಸನ್ 10 ನೋಡೇ ಇರ್ತೀವಿ, ಎಷ್ಟೆಲ್ಲ ಕಾಂಟ್ರವರ್ಸೀಸ್ ಆಗಿತ್ತು, ಎಷ್ಟೆಲ್ಲ ಮನಸ್ತಾಪಗಳು ಬಂದಿದ್ವು. ಬಿಗ್ ಬಾಸ್ ಸೀಸನ್ 10 ಅನ್ನೋದು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಿತ್ತು. ಬಟ್ ಈ ಸೀಸನ್ ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ಸ್ ಗಳ ಮಧ್ಯೆ ಆ ಒಂದು ಓವರ್ ಕಾಂಟ್ರವರ್ಸೀಸ್ ಆಗಲ್ಲ ಅಂತ ನಾನು ಅನ್ಕೊಂಡಿದೀನಿ. ಬಟ್ ಏನೇ ಆಗ್ಲಿ, ಕಾಮಿಡಿಯನ್ಸ್ ಇದ್ದಾರೆ, ಫಿಲಂ ಆಕ್ಟರ್ಸ್ ಇದ್ದಾರೆ, ಹಾಗೆ ಸೀರಿಯಲ್ ಆಕ್ಟರ್ಸ್ ಸಹ ಇದ್ದಾರೆ. ಸೊ ಇವರುಗಳ ಮಧ್ಯೆ ಜಿಗಲ್ ಬಂದು ಯಾವ ರೀತಿ ನಡೆಯುತ್ತೆ, ಫೈನಲ್ ಆಗಿ ಬಿಗ್ ಬಾಸ್ ಸೀಸನ್ 12ರ ಟೈಟಲ್ ಪಟ್ಟವನ್ನ ಯಾರು ಗೆಲ್ತಾರೆ ಅಂತ ನೋಡೋಣ. ಇನ್ನು ಮುಂದೆ ಬಿಗ್ ಬಾಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ, ಡೈಲಿ ರಿವ್ಯೂ ಅನ್ನ ಕೊಡ್ತೀವಿ. ಸೊ ನೀವು ಸಹ ಇದೇ ರೀತಿ ನೋಡ್ತಾ ಇರಿ, ನಮ್ಮ ಜೊತೆ ನಮಗೋಸ್ಕರ ಒಂದು ಎಂಕರೇಜ್ಮೆಂಟ್ ಆಗಿ ಕಮೆಂಟ್ಸ್ ಅನ್ನ ಕೊಡ್ತಾ ಇರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡದೆ ವಾರದಿಗೂ ಸಹ ಶೇರ್ ಮಾಡಿ. ಧನ್ಯವಾದಗಳು.